ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸರ್ಕಾರಿ ನೌಕರರಿಗೆ ಪ್ರಮುಖ ಸುದ್ದಿಯೊಂದು ಇದೆ. ನಿಮ್ಮ ಪೆನ್ಷನ್ ಹಾಗೂ ಪ್ರಮೋಷನ್ಗೆ ಇದೀಗ ಈ ನಿಯಮ ಕಡ್ಡಾಯ. ಹಾಗಿದ್ರೆ ಏನು? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಿಂದೆಲ್ಲ ಸರ್ಕಾರಿ ನೌಕರರ ಸೇವಾ ವಿವರಗಳನ್ನು ದಪ್ಪ ಪುಸ್ತಕಗಳಲ್ಲಿ ಬರೆದಿಡಲಾಗ್ತಾ ಇತ್ತು. ಆದರೆ ಈಗ ಅದನ್ನೆಲ್ಲ ಡಿಜಿಟಲ್ ಮಾಡಿ ಆನ್ಲೈನ್ನಲ್ಲಿ ಸೇವ್ ಮಾಡಲು ಸರ್ಕಾರ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಏಪ್ರಿಲ್ 2021 ಬದಲು ಹಾಗೂ ನಂತರ ಕೆಲಸಕ್ಕೆ ಸೇರಿದ ಎಲ್ಲ ಅಧಿಕಾರಿಗಳು ಮತ್ತು ನೌಕರರ ಸಂಪೂರ್ಣ ಮಾಹಿತಿಯನ್ನು HRMS 2.0 ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪಿಂಚಣಿ ಫೈಲ್ ಕೂಡ ಮುಂದೆ ಹೋಗೋದಿಲ್ಲ. ಒಂದು ವೇಳೆ ನೀವು ಕೆಲಸವನ್ನು ಮಾಡದೇ ಇದ್ದರೆ ನಿಮಗೆ ಪಿಂಚಣಿ ಹಣ ಕೂಡ ಸಿಗೋದಿಲ್ಲ. ಇನ್ನು ಮುಂದಿನ 1 ವರ್ಷದೊಳಗಡೆ ಯಾರೆಲ್ಲ ಸರ್ಕಾರಿ ನೌಕರರು ನಿವೃತ್ತಿ ಆಗ್ತಾರೋ ಅವರ ESR ಮಾಹಿತಿಯನ್ನು ತಕ್ಷಣವೇ ನೀವು ಅಪ್ಡೇಟ್ ಮಾಡಬೇಕು ಅಥವಾ ಪಬ್ಲಿಷ್ ಮಾಡಬೇಕು. ಇಲ್ಲದಿದ್ದರೆ ನಿವೃತ್ತಿ ನಂತರ ಪಿಂಚಣಿ ಪಡೆಯಲು ಬೇಕಾದಂಥ ನಮೂನೆ 7 ಫಾರ್ಮರ್ಸ್ ಕೂಡ ಸೃಷ್ಟಿ ಆಗೋದಿಲ್ಲ. ಹಾಗಾಗಿ ಪ್ರಸ್ತುತ ಹಳೆಯ HRMS 1 ತಂತ್ರಾಂಶದಲ್ಲಿರುವ ಮಾಹಿತಿಯನ್ನು ಹೊಸ HRMS 2ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಒಮ್ಮೆ ಡೇಟಾ ವರ್ಗಾವಣೆಯಾದ ಮೇಲೆ ಅದರಲ್ಲಿರುವ ತಪ್ಪುಗಳನ್ನು ತಿದ್ದಲು ಯಾವುದೇ ಅವಕಾಶ ಇರೋದಿಲ್ಲ. ಹಾಗಾಗಿ ಮುಂದಿನ 1 ವರ್ಷದೊಳಗಡೆ ನಿವೃತ್ತಿಯಾಗಲಿರುವಂತಹ ನೌಕರರು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಏಪ್ರಿಲ್ 1, 2026ರಿಂದ ಇದೀಗ ಕಾಗದ ರೂಪದಲ್ಲಿರುವಂತಹ ಯಾವುದೇ ಪೆನ್ಷನ್ ಫೈಲ್ಗಳನ್ನು ಸ್ವೀಕಾರ ಮಾಡೋದಿಲ್ಲ. ಎಲ್ಲವೂ HRMS 2 ಮೂಲಕ ಆನ್ಲೈನ್ನಲ್ಲೇ ನಡೆಯಬೇಕು. ನಿಮ್ಮ ಸೇವಾ ಮಾಹಿತಿ ESRನಲ್ಲಿ ಪೂರ್ಣಗೊಂಡಿಲ್ಲ ಅಂದರೆ ನಿಮ್ಮ ಪೆನ್ಷನ್ ಪಾವತಿ ಆದೇಶ ಕೂಡ ರೆಡಿ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ನೌಕರರು ಈ ಮಾಹಿತಿಯನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.